ನಿಮ್ಮ ಮಕ್ಕಳನ್ನ LKG UKG ಪ್ರೀ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಬೇಕು ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಮಿಸ್ ಮಾಡದೆ ಈ ಸುದ್ದಿ ನೋಡಲೇಬೇಕು. ಯಾಕಂದ್ರೆ ಕೇವಲ 1ನೇ ತರಗತಿಗೆ ಮಾತ್ರವಲ್ಲ, ಇನ್ಮುಂದೆ ಪ್ರೀ ಸ್ಕೂಲ್ಗೂ ಕೂಡ ವಯೋಮಿತಿಯನ್ನ ಕಡ್ಡಾಯಗೊಳಿಸಿದೆ ಶಿಕ್ಷಣ ಇಲಾಖೆ. ಒಂದನೇ ತರಗತಿಗೆ ಮಾತ್ರವಲ್ಲ, ಪ್ರೀ ಸ್ಕೂಲ್ ಮಕ್ಕಳಿಗೂ ಏಜ್ ಲಿಮಿಟ್. ಪ್ರೀ ಸ್ಕೂಲ್ LKG UKG ಅಡ್ಮಿಷನ್ಗೆ ವಯೋಮಿತಿ ಕಡ್ಡಾಯ. ಕಳೆದ ವರ್ಷ 1ನೇ ತರಗತಿ ಮಕ್ಕಳನ್ನ ಸೇರಿಸಲು 6 ವರ್ಷ ವಯೋಮಿತಿ ಕಡ್ಡಾಯಗೊಳಿಸಲಾಗಿತ್ತು. ಆದರೆ 6 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಈ ವರ್ಷ 5 ವರ್ಷದ ವಿದ್ಯಾರ್ಥಿಗಳಿಗೆ 1ನೇ ತರಗತಿ ಸೇರ್ಪಡೆಗೆ ಅನುವು ಮಾಡಿಕೊಟ್ಟಿದೆ. ಆದರೆ ಈ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂತೆ ಈ ನಿರ್ಧಾರವನ್ನ ಶಿಕ್ಷಣ ಇಲಾಖೆ ಮಾಡಿದೆ. ಇದನ್ನು ರೂಢಿ ಮಾಡಿಕೊಳ್ಳಬಾರದು ಎಂಬ ಕಾರಣಕ್ಕೆ ಪ್ರೀ ಸ್ಕೂಲ್ಗೆ ಸೇರಿಸಲು ಮಕ್ಕಳ ವಯೋಮಿತಿಯ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಇದರ ಪ್ರಕಾರ LKG ಸೇರಿಸಲು ಮಕ್ಕಳಿಗೆ 4 ವರ್ಷ, UKG ಸೇರಿಸಲು 5 ವರ್ಷ ಕಡ್ಡಾಯ ಮಾಡಲಾಗಿದೆ. ಈ ನಿಯಮವನ್ನ ಖಾಸಗಿ ಶಾಲಾ ಸಂಘಟನೆ ಸ್ವಾಗತಿಸಿದೆ. ವಾಹಿನಿ ಮೂಲಕ ಖಾಸಗಿ ಎಲ್ಲ ಶಾಲೆಗಳಿಗೂ ವಿನಂತಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಏನು ನಿಯಮ ಮಾಡಿದ್ರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಖಾಸಗಿ ಶಾಲೆಯವರು. ಇನ್ನು 3 ವರ್ಷಕ್ಕೆಲ್ಲ LKG ಸೇರಿಸುತ್ತಿರುವ ಸಾಕಷ್ಟು ದೂರುಗಳು ಶಿಕ್ಷಣ ಇಲಾಖೆಗೆ ಬರುತ್ತಿವೆ. ಈ ಕಾರಣಕ್ಕೆ 1ನೇ ತರಗತಿಗೆ ಬರುವ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ 6 ವರ್ಷ ಇರಬೇಕು. ಮುಂದಿನ ವರ್ಷ ಯಾವುದೇ ಬದಲಾವಣೆ ಇರೋದಿಲ್ಲ. ಈ ವರ್ಷದ ರೀತಿ ವಿಶೇಷ ರಿಯಾಯಿತಿ ಮುಂದಿನ ವರ್ಷ ಕೊಡೋದಿಲ್ಲ. ಶಿಕ್ಷಣ ಇಲಾಖೆಯ ಈ ನಿರ್ಧಾರಕ್ಕೆ ಪೋಷಕರ ಸಂಘಟನೆ ಕೂಡ ಒಪ್ಪಿಗೆ ಸೂಚಿಸಿದೆ. 2025-26ನೇ ಶೈಕ್ಷಣಿಕ ಸಾಲಿಗೆ LKGಗೆ 4 ವರ್ಷ ಮತ್ತು UKGಗೆ 5 ವರ್ಷ ತುಂಬಿರಲೇಬೇಕು ಅನ್ನೋ ಸುತ್ತೋಲೆಯನ್ನು ಹೊರಡಿಸಿರುವುದನ್ನು ರಾಜ್ಯ ಪೋಷಕರ ಸಂಘಟನೆ ಸ್ವಾಗತಿಸುತ್ತದೆ. ಯಾವುದೇ ಶಾಲೆಗಳು LKG ಮತ್ತು UKGಗೆ 4 ಮತ್ತು 5 ವರ್ಷ ತುಂಬಿಲ್ದೇ ಅಡ್ಮಿಷನನ್ನು ಮಾಡ್ಕೋಬಾರ್ದು. ಮತ್ತು ಪೋಷಕರು ಕೂಡ ಭಾಳ ಎಚ್ಚರಿಕೆಯಿಂದ ಮಕ್ಕಳ ದಾಖಲಾತಿ ವಯೋಮಿತಿಯನ್ನು ಪರಿಗಣಿಸಿ ಅದನ್ನ ಗಮನಿಸಿ ದಾಖಲಾತಿಗಳನ್ನು ಮಾಡಬೇಕು. ಒಟ್ಟಲ್ಲಿ ಇದೀಗ 1ನೇ ತರಗತಿಗೆ ಮಾತ್ರವಲ್ಲ, ಪ್ರೀ ಸ್ಕೂಲ್ಗೆ ಸೇರಿಸಲು ಮಕ್ಕಳಿಗೆ ಇಂತೆಷ್ಟು ವಯೋಮಿತಿ ಇರಬೇಕು ಅನ್ನೋದು ಫಿಕ್ಸ್ ಆಗಿದೆ. ಒಂದು ವೇಳೆ ಮುಂಚಿತವಾಗಿಯೇ ಮಕ್ಕಳನ್ನ LKG UKGಗೆ ಸೇರಿಸಿದ್ರೆ ಬರುವ ವರ್ಷ 6 ವರ್ಷ ಆಗಿದ್ರೆ ಮಾತ್ರ ಅಂಥ ಮಕ್ಕಳಿಗೆ 1ನೇ ತರಗತಿ ನೋಂದಣಿ ಭಾಗ್ಯ ಸಿಗಲಿದೆ. ಶಾಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.